ಹೆಲೋ ಸಾಧಕರೇ, ಇವತ್ತು ನಾವು ಪ್ರಚಲಿತ ಘಟನೆಗಳ ಕುರಿತಾಗಿ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯವನ್ನು ಮೇಲ್ದರ್ಜೆಗೇರಿಸಲು ಮಿಷನ್ ಕಾಯಕಲ್ಪ ಅನ್ನು ಪ್ರಾರಂಭಿಸಿರ್ತಕ್ಕಂಥ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ಸ್ ಎ ದೆಹಲಿ, ಆಪ್ಷನ್ಸ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಜಮ್ಮು ಕಾಶ್ಮೀರ, ಆಪ್ಷನ್ಸ್ ಡಿ ಹಿಮಾಚಲ್ ಪ್ರದೇಶ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ ದೆಹಲಿಯಾಗಿದೆ. ಇದರ ಕುರಿತ ಒಂದು ವಿವರಣೆಯನ್ನು ನೋಡೋಣ. ನೋಡಿ, ಇತ್ತೀಚೆಗೆ ದೆಹಲಿ ಸರ್ಕಾರ ತನ್ನ ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯವನ್ನು ಸರ್ಕಾರಿ ಶಾಲೆಯ ಮೂಲ ಸೌಕರ್ಯಗಳನ್ನು ಆಧುನೀಕರಿಸಲು ಮಿಷನ್ ಕಾಯಕಲ್ಪ ಅನ್ನೋವಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಈ ಯೋಜನೆಯಲ್ಲಿ ಏನೇನಿರುತ್ತೆ ಸ್ಪೆಷಾಲಿಟಿಯಪ್ಪ ಅಂತಂದರೆ, ತರಗತಿಗಳನ್ನು ಡಿಜಿಟಲೀಕರಣಗೊಳಿಸುವುದು ಮತ್ತು ಶಾಲಾ ದುರಸ್ಥಿತಿ ಕಟ್ಟಡ ಯಾವ ರೀತಿಯಾಗಿರ್ತಕ್ಕಂಥ ಕಟ್ಟಡ ಇರ್ತದಲ್ಲ, ಆ ಕಟ್ಟಡ ದುರಸ್ಥಿತಿಯನ್ನು ಸುಧಾರಣೆ ಮಾಡುವಂಥದ್ದು ಮತ್ತು ಪ್ರಯೋಗಾಲಯಗಳ ಸುಧಾರಣೆಯನ್ನು ಮಾಡುವಂಥದ್ದು ಮತ್ತು ಶುದ್ಧ ಕುಡಿಯುವ ನೀರು ಹಾಗೂ ಸುರಕ್ಷಿತ ಮತ್ತು ಸುಸಜ್ಜಿತ ಕಲಿಕಾ ವಾತಾವರಣಗಳನ್ನು ನಿರ್ಮಿಸುವಂಥದ್ದು ಈ ಯೋಜನೆ ಆಗಿದೆ. ನೋಡಿ, ಈ ಯೋಜನೆಗೆ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಹಾಗೂ ಸಾಮಾಜಿಕ ಸಂಸ್ಥೆಗಳನ್ನು ಕೈ ಜೋಡಿಸಿವೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಯಾವುದು ಮಿಷನ್ ಕಾಯಕಲ್ಪ, ಇದರ ಉದ್ದೇಶ ಏನಪ್ಪ ಅಂತಂದರೆ ಒಟ್ಟಾರೆಯಾಗಿ ಡಿಜಿಟಲೀಕರಣಗೊಳಿಸುವಂಥದ್ದು. ಇದು ದೆಹಲಿ ಸರ್ಕಾರಪ್ಪ ಅಂತಂತಂದರೆ ಜಾರಿಗೆ ತೆಗೆದುಕೊಂಡು ಬಂದಿದೆ.